ನಮಸ್ಕಾರ. SND ನ್ಯೂಸ್ 1ಗೆ ಸ್ವಾಗತ. ನಾನು ಶ್ರೀಧರ್ ಮುತಾಲಿಕ್ ದೇಸಾಯಿ. ಕೊರೋನಾದ ಎರಡನೇ ಅಲೆ ಅತ್ಯಂತ ಭೀಕರವಾಗಿದ್ದು ವಿಶ್ವದೆಲ್ಲೆಡೆ ದೇಶದೆಲ್ಲೆಡೆ ಹಾಹಾಕಾರ ಎದ್ದಿದೆ. ಇದರಲ್ಲಿ ಮಕ್ಕಳು ಹೊರತಾಗಿಲ್ಲ, ಶಾಲೆ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಮಕ್ಕಳ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. 1 ವರ್ಷದಿಂದ ಶಾಲೆಯೂ ಇಲ್ಲವಾಗಿದೆ. ಮಕ್ಕಳ ಚಟುವಟಿಕೆ ಮೇಲೆ ಈ ಒಂದು ನೈಸರ್ಗಿಕ ಈ ಒಂದು ವಿಕೋಪ ಬಹಳ ಪರಿಣಾಮ ಬೀರಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸುನಿಧಿ ಶ್ರೀಧರ್ ಮುತಾಲಿಕ್ ದೇಸಾಯಿ ಇದ್ದಾರೆ. ಸ್ವಾಗತ, ಸುಸ್ವಾಗತ. Thank you so much. So I am again back with SND News Channel 1. Yes, I'm here to give some tips to the children like me who are there in the home now, sitting in the home, feeling bored. So 5 to 6 tips na ಕೊಡೋಕೆ ಇಷ್ಟಪಡ್ತೀನಿ. So will you follow these all ಅಂತ ಅನ್ಕೊಂತೀನಿ. Thank you so much. ಎಸ್, ಮಕ್ಕಳಿಗಾಗಿ ತಾವು ಕೆಲವೊಂದು ಟಿಪ್ಸ್ಗಳನ್ನು ಕೊಡೋದು ಅತ್ಯಂತ ಸೂಕ್ತವಾಗಿದೆ ಈ ಸಂದರ್ಭದಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಮಕ್ಕಳು ಪಾಲಕರೊಂದಿಗೆ ಹೊರಗಡೆ ಹೋಗ್ತಾ ಇರ್ತಾರೆ, ಅದು ಹೋಗಬಹುದಾ ಅಂತ ನಾನು ಕೇಳಬಹುದು. It is very risky. ಹೋಗ್ಬೇಡಿ. It is not ಹೋಗ್ಲೇಬೇಡಿ. Don't take the risk. So ಆದ್ರೂ ವಿ ಹೋಗ್ಬೇಕು ಅನ್ಸುತ್ತೆ ಪಾಲಕರ ಜೊತೆ. ಇಟ್ ಅಟ್ರಾಕ್ಟ್ಸ್ ಅಸ್. ಯಾರಾದ್ರೂ ಹೊರಗಡೆ ಹೋದ್ರೆ ಇವನ್ ವಿ ಶುಡ್ ಗೋ, ವಿ ಆರ್ ಫೀಲಿಂಗ್ ಬೋರ್ ಅಂತ ಅನ್ಸುತ್ತೆ, ಬಟ್ ಡೋಂಟ್ ಗೋ. ಸೊ ಹೊರಗಡೆ ಹೋದ್ರೆ ಪ್ರಿಕಾಷನ್ಸ್ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಬೋರ್. ಸೊ ಮನೇಲೆ ಕುತ್ಕೊಂಡು ಆರಾಮಾಗಿ ಎಂಟರ್ಟೈನ್ ಮಾಡ್ಕೋತು ಆರಾಮಾಗಿ ಕೂಡೋದು ಒಳ್ಳೇದು. ಸೊ ಡೋಂಟ್ ಗೋ ಔಟ್ಸೈಡ್ ವಿತ್ ಯುವರ್ ಪೇರೆಂಟ್ಸ್. ಒಂದೊಳ್ಳೆ ಅವಶ್ಯವಾಗಿ ಹೋಗಲೇಬೇಕಾದ್ದು ಅಂತಂದ್ರೆ ಎಸ್, ಅವರಿಗೂ ಸಹಿತ ಕೊರೋನಾದ ಕೆಲವು ನಿಯಮಗಳು ಫಾಲೋ ಆಗ್ತಾವ. ಎಸ್. ಸೊ ನಾವು ಕೊರೋನಾ ನಮ್ಗೆ ಅಟ್ರಾಕ್ಟ್ ಆಗೇ ಆಗುತ್ತೆ, ಎಸ್ಪೆಷಲಿ ಸ್ಮಾಲ್ ಚಿಲ್ಡ್ರನ್ ಲೈಕ್ ಅಸ್, ಸ್ಮಾಲ್ ಚಿಲ್ಡ್ರನ್ ಅಂಡ್ ಓಲ್ಡ್ ಪೀಪಲ್. ಸೊ ಅವರಿಗೂ ಅಟ್ರಾಕ್ಟ್ ಆಗುತ್ತೆ. ಸೊ ವಿ ಶುಡ್ ನಾಟ್ ಗೋ. ಇಟ್ ಇಸ್ ವೆರಿ ರಿಸ್ಕಿ. ಹೋಗ್ಬಾರ್ದು ಅಷ್ಟೇ. ಅವರು ಯಾವ ನಿಯಮಗಳನ್ನು ಫಾಲೋ ಮಾಡಬಹುದು, ಅವ್ರಿಗೇನು ಫಾಲೋ ಮಾಡಬೇಕು ಅಥವಾ ಮಾಡಬಾರ್ದು? ಯು ಹ್ಯಾವ್ ಟು ಫಾಲೋ ಮಾಡಲೇಬೇಕು. ಫಾಲೋ ಮಾಡದೇ ಇದ್ರೆ ಅದು ಹೇಗೆ ಹೊರಗಡೆ ಹೋಗ್ತೀರಾ? ಇಟ್ಸ್ ಇಂಪಾಸಿಬಲ್. ಇಟ್ಸ್ ರಿಸ್ಕಿ. ಅಂಡ್ SMS is the word that is sanitizing, mask and social distancing. SMS ನ ಫಾಲೋ ಮಾಡಲೇಬೇಕು, ಕಂಪಲ್ಸರಿ. ದಟ್ ಇಸ್ to the children like small children, ಅವ್ರು ಫಾಲೋ ಮಾಡಲೇಬೇಕು. ಇಟ್ ಇಸ್ ಕಂಪಲ್ಸರಿ ಟು ಫಾಲೋ ದೀಸ್ SMS. ಮಕ್ಕಳು ಈ ದೂರದರ್ಶನವನ್ನ ಟಿವಿಯನ್ನ ನೋಡ್ಬೇಕಂತೂ ಬಹಳಷ್ಟು ಕಾತರರಾಗಿರ್ತಾರ. ನೋಡಬಹುದಾ? ನೋಡಿ, ಬಟ್ ನಾಟ್ ದಟ್ ಮಚ್. ಇಟ್ಸ್ ದೇರ್ ದ ಲಿಮಿಟ್ ಇರಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತಾರೆ. ಸೊ ನೋಡ್ಬೇಕು, ಎಸ್, ಓಕೆ, ಬಟ್ it is not that much good for your health. Continuously, it is okay to see for 1 hour, last 1 hour or half an hour or 15 to 20 minutes. It's okay. But ನೀವು continuously ಅದೇ ಜಗತ್ತಲ್ಲಿದ್ರೆ it's not really good thing. And you can just see the channels, knowledgeable channels na ನೋಡೋದಾದ್ರೆ you should see the knowledgeable ಚಾನಲ್ ಲೈಕ್ ಡಿಸ್ಕವರ್ ಚಾನಲ್ ಆಗಿರ್ಬೋದು, ಅಥವಾ ಪೋಗೋ ದಟ್ ಇಸ್ ದ ಕಾರ್ಟೂನ್ಸ್. ಸೊ ಆಗಿ ಅಂಡ್ ದ ಕಾಕ್ರೋಚ್ ಆಗಿರ್ಬೋದು, ಛೋಟಾ ಭೀಮ್. ದೀಸ್ ಆರ್ ದ ಅಟ್ರಾಕ್ಟಿಂಗ್ ಕಾರ್ಟೂನ್ಸ್ ಟು ದ ಚಿಲ್ಡ್ರನ್ ಲೈಕ್ ಅಸ್. ಸೊ ಅವು ತುಂಬಾ ಅಟ್ರಾಕ್ಟ್ ಆಗುತ್ತೆ. ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಎಂಟರ್ಟೈನಿಂಗ್ ಚಾನಲ್ಸ್. ಸೊ ಯು ಕ್ಯಾನ್ ಜಸ್ಟ್ ಸಿ ಸಚ್ ಚಾನಲ್ಸ್. ಸೊ ನಾಲೆಜಬಲ್ ಕೊಡುವಂತ ಚಾನಲ್ಸ್ ನ ನೋಡ್ಬೇಕು. ಡಿಸ್ಕವರಿ ಚಾನಲ್ನಲ್ಲಿ ಏನ್ ತೋರಿಸ್ತಾ ಇರ್ತಾರೆ? ಎಸ್, ಡಿಸ್ಕವರಿ ಚಾನಲ್ ನಲ್ಲಿ ವಾಟರ್ ಅನಿಮಲ್ಸ್ ಆಗಿರ್ಬೋದು ಅಥವಾ ನೇಚರ್ ನಲ್ಲಿ ಏನೇನ್ ನಡೆಯುತ್ತೋ ಅದೆಲ್ಲಾನು ನಿಮ್ಗೆ ಮನೆಯಲ್ಲೇ ಕುತ್ಕೊಂಡು ಸಿಗತ್ತೆ. ಸೊ ದಟ್ ಈಸ್ ಡಿಸ್ಕವರಿ ಚಾನಲ್. ವೈಲ್ಡ್ ಅನಿಮಲ್ಸ್? ಎಸ್, ವೈಲ್ಡ್ ಅನಿಮಲ್ಸ್, ಫಿಶ್ ಅಂಡ್ ವಾಟರ್ ಅನಿಮಲ್ಸ್.
These are the animals which you get in the Discovery Channel. ಅವುಗಳ ಆಹಾರ ವಿಹಾರದ್ರ ಬಗ್ಗೆ ಎಲ್ಲ Yes. They about their food and how they live in the their house and what is their habitat. Ella gottagate, and you can watch such channels. ಓಕೆ, ಥ್ಯಾಂಕ್ ಯು. ನಿಮಗ ಮಕ್ಕಳು ಮನೆಯಲ್ಲಿ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರ, ಮತ್ತು ಒಳಗನೂ ಇರಲಿಕ್ಕೆ ಅವ್ರಿಗೆ ಅಷ್ಟೊಂದು ಸಾಧ್ಯವಾಗೋದಿಲ್ಲ. ಆಟವನ್ನು ಆಡುವಂತಹ ಮಕ್ಕಳಿಗೆ ಇದು ಕೊರೋನಾ ಬಹಳಷ್ಟು ಪರಿಣಾಮ ಬೀರಿದೆ. ಸೊ ಎಂತಹ ಆಟಗಳನ್ನು ಮಕ್ಕಳು ಆಡಬೇಕು ಅಂತ ನಿಮ್ಮ ಸಲಹೆ ಇದೆ? There are two types of games, like outdoor game ಹಾಗೂ indoor games ಅಂತ ಇರುತ್ತೆ. So outdoor games are very very danger nowadays. ಇವಾಗ ನಾವೇನ್ this situation, it is very difficult to go outside and play, like football ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, whichever outdoor game are very danger. So indoor games na ಆಡಬೇಕು. So indoor games are very very entertaining, and spending some time pass, spending some time in that, adu time ಹೋಗೋದೇ ಗೊತ್ತಾಗಲ್ಲ. So that you can use like carom, chess, and memory building, ಅಂತ್ಯಾಕ್ಷರಿ, songs building. ಸೊ ಇವನ್ನೆಲ್ಲಾನು ನೀವು ಮನೇಲೆ ಕುತ್ಕೊಂಡು ವಿತ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ನೀವು ಎಂಟರ್ಟೈನ್ ಮಾಡ್ತಾ ಆಡ್ಬೋದು. ಸೊ ಪ್ಲೀಸ್ ಪ್ಲೇ ಇಂಡೋರ್ ಗೇಮ್ಸ್ ಇಫ್ ಯು ಆರ್ ಫೀಲಿಂಗ್ ಬೋರ್. ಅಂತ್ಯಾಕ್ಷರಿ ಅಂತ ಹೇಳಿದ್ರಿ, ಅದು ಏನು? ಸೊ ಅಂತ್ಯಾಕ್ಷರಿ ಮೀನ್ಸ್ ದ ಸಾಂಗ್ಸ್ ಬಿಲ್ಡಿಂಗ್, ವಾಟ್ ವಿ ಸೇ ಇನ್ ಇಂಗ್ಲಿಷ್. ಸೊ ಅಂತ್ಯಾಕ್ಷರಿ ಅಂದ್ರೆ ಒಂದು ಹಾಡ್ ಬರುತ್ತೆ, ಅಂಡ್ ಯು ಕ್ಯಾನ್ ಸಿಂಗ್ ದಟ್ ಸಾಂಗ್. You make two teams and sing some songs, and last al baro one word na adrinda matte song na build ಮಾಡ್ತಾ ಹೋಗ್ಬೇಕು. So who wins the team, that is the winner. So ಆ ತರ ಅಂತ್ಯಾಕ್ಷರಿನ ಆಡ್ಬೋದು, like songs building. ಅಂದ್ರೆ ಮನೆಯಲ್ಲಿ ಇರತಕ್ಕಂತ ಎಲ್ಲಾ ಮಕ್ಕಳು ಒಂದ್ ಕಡೆ ಸೇರ್ಬೋದು. Yes. A B ಟೀಮ್ ಮಾಡಬಹುದು. Yes, A B. ಕೊನೆಯ ಒಂದು ಅಕ್ಷರ. Yes, ಕೊನೆ ಒಂದು ಅಕ್ಷರದಿಂದ ಬರುವಂತ ವರ್ಡ್ that we have to use to make a song. ಅಕ್ಷರವನ್ನು. ಎಸ್, ಅಕ್ಷರವನ್ನ, ಅಂತ್ಯಾಕ್ಷರಿ. ಎಸ್. ಮತ್ತು 1ರಿಂದ 10ನೇ ತರಗತಿಯಲ್ಲಿ ಇರತಕ್ಕಂತಹ ಮಕ್ಕಳಿಗೆ ವಿಶೇಷವಾಗಿ ನೀವು ಕೊಡ್ಲಿಕ್ಕೆ, ಇಲ್ಲಿ ಟಿಪ್ಸ್ ಕೊಡ್ಲಿಕ್ಕೆ ನೀವು ಬಂದಿರಿ. ಸೊ ಏನು ಟಿಪ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯದ, ಮತ್ತು ನಾಲೆಜಬಲ್ ಆಗಿರ್ತಕ್ಕಂಥದ್ದು ಟೆಕ್ಸ್ಟೋರಿಯಲ್ ಮಟೀರಿಯಲ್ಸ್ ಬಗ್ಗೆ ನೀವೇನು ಹೇಳ್ಬೋದು? Yes, there are so many types to do in the home. ಏನೂ ಇಲ್ಲ ಮನೇಲಿ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಕೆಲವೊಬ್ರು. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೀವು ಹಲವಾರು ಇದನ್ನು ಮಾಡ್ಬೋದು, ಲೈಕ್ ರೀಡಿಂಗ್ ಅಲ್ಲಿ ಏನೇನ್ ಎವ್ರಿಥಿಂಗ್ ಯು ಕ್ಯಾನ್ ಡೂ ಟು ಗೇನ್ ಮೋರ್ ನಾಲೆಜ್ ಇನ್ ದಿಸ್ ಪೀರಿಯಡ್ ಆಫ್ ಟೈಮ್. ಸೊ ಈ ಟೈಮಲ್ಲಿ ನೀವು ಕಲ್ಕೊಳ್ಳೋದು ತುಂಬಾ ಇದೆ. ಸೊ 1 to 5th ಮೇಲಿರೋರು ಯು ಕ್ಯಾನ್ ಡೂ ಯೋಗ, ಪ್ರಾಣಾಯಾಮ, and meditation, everything you can do. So and mainly ನಿಮ್ಮ ಹ್ಯಾಂಡ್ ರೈಟಿಂಗ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ you should use the copywriting, which I am using now. So this is the copywriting which I am using. Yes, this is the copywriting. Very very good, very very interesting book. So ನಾನು ಇದನ್ನ ಯಾವಾಗ್ಲೂ ದಿನ 2 ಪೇಜ್ ನ ಬರಿತೀನಿ, and you can also do it. So daily you can do write 2 pages compulsory ಬರಿಬೇಕು, and it is very helpful for us. So I'll show you, I have written it. See, written. So ನಾನು ದಿನ ಇದನ್ನ 2 ಪೇಜ್ ನ ಬರಿತೀನಿ to improve my handwriting. English, you can get English, Hindi, Kannada, all 3 subject you can use. So and mainly this is to improve your English grammar. ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, those who don't know the English, you can learn this English. So this is the grammar book. ನೀವು ಇದರಿಂದಾನೇ ಇಂಗ್ಲಿಷ್ ಮಾತಾಡೋದಕ್ಕೆ ಹಾಗೂ ಬರೆಯೋದಕ್ಕೆ ಲರ್ನ್ ಮಾಡ್ಬೋದು. ಸೊ ದೀಸ್ 2 books are very very important in this period of time. ಓಕೆ, ಥ್ಯಾಂಕ್ ಯು. ಆಮೇಲೆ ಈಗ ನೀವು ನ್ಯೂಸ್ ಪೇಪರ್ಸ್ ಅನ್ನ ಓದಬಹುದಾ ಮಕ್ಕಳು? ಎಸ್, ನ್ಯೂಸ್ ಪೇಪರ್ಸ್ ಇಸ್ ಗುಡ್ ಫಾರ್ ಕನ್ನಡ. ನ್ಯೂಸ್ ಪೇಪರ್ ನ ನೀವು ಓದ್ಲೇಬೇಕು, ಅಂಡ್ ದಟ್ ಈಸ್ ಯೂಸ್ಡ್ ಟು ಕನ್ನಡ. ಕನ್ನಡ ನಿಮ್ಮ ಮಾತಾಡೋದಕ್ಕೆ ಹೆಲ್ಪ್ ಆಗತ್ತೆ, ಹಾಗೂ ಬರೆಯೋದಕ್ಕೆ ಕೂಡ ಹೆಲ್ಪ್ ಆಗತ್ತೆ. ಜಗತ್ತಿನ ಎಲ್ಲಾ ಇನ್ಫಾರ್ಮೇಶನ್ ನ್ಯೂಸ್ ಪೇಪರ್ ನಲ್ಲಿ ಇರುತ್ತೆ. ಸೊ ಪ್ಲೀಸ್ read the newspaper and write copywriting daily.
ಓಕೆ, ಥ್ಯಾಂಕ್ ಯು. ಇನ್ನು ಟೆಕ್ಸ್ಟೋರಿಯಲ್ ಆದಮೇಲೆ ಇನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು, ಪಠ್ಯೇತರ ಚಟುವಟಿಕೆ. ಎಸ್ ಪಠ್ಯೇತರ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಅವರು ಮಕ್ಕಳು ಫಾಲೋ ಮಾಡಬೇಕು? Yes, one curricular activities means none of the reading of the knowledge. ಅದನ್ನ ಬಿಟ್ಟು ಬೇರೆ ಇದು ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಅಥವಾ ಕ್ಲೇ ಮಾಡಲಿಂಗ್ ಆಗಿರ್ಬೋದು. ಐ ಶೋ ಯು ಹ್ಯಾವ್ ಡನ್ ಇಟ್. ಸೊ ಈ ಟೈಪ್ ಆಫ್ ಕ್ಲೇ ಇಂದ ಈ ತರ ಏನೇನೋ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಡೂ ಕ್ಲೇ ಮಾಡಲಿಂಗ್. ಎಸ್, ಇಟ್ ಈಸ್ ಯೂಸ್ಡ್ ಇನ್ ಸ್ಕೂಲ್ಸ್. ನೀವು ಮಾಡಿರ್ಬೋದು. ಎಸ್, ಯು ಆರ್ ಮಿಸ್ಸಿಂಗ್ ಇಟ್, ಐ ಥಿಂಕ್ ಸೊ. ಅಂಡ್ ದಿಸ್ ಇಸ್ ಕ್ರಾಫ್ಟ್. This is a small rose which I have done with a color paper. So free idaga ee tara ಮಾಡ್ತಿರ್ತೀನಿ. This is craft modeling, and you can do like that so many things with such activities ಇಂದ ಈ ತರ ಹಲವಾರು ಮಾಡ್ಬೋದು ನೀವು. So that is very easy to you. ಇವುಗಳನ್ನು ಮಾಡೋದ್ರಿಂದ ಮಕ್ಕಳಿಗೆ ಆದಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ Yes, ಆಕ್ಟಿವಿಟೀಸ್ extra. Yes. ಭಾಗವಹಿಸಬಹುದು. Yes. ಆಮೇಲೆ ಭಾಷಣ ಮಾಡ್ತಕ್ಕಂಥವ್ರು ಭಾಷಣ ಮಾಡಬಹುದು. ಆಮೇಲೆ ಹಾಡವನ್ನು ಕೇಳ್ತಕ್ಕಂಥವ್ರು ಹಾಡನ್ನು ಕೇಳಬಹುದು. ಆಮೇಲೆ ನೀವು ಶಾಲೆಯಿಂದ ಏನೇನು ಕಳೆದುಕೊಳ್ತಾ ಇದ್ದೀರಿ ಈಗ ಒಂದು ವರ್ಷ ಶಾಲೆಯಿಂದ? Oh my God, I'm missing a lot. Everything I'm missing. Mainly our teachers, our school surrounding, and ನಾನು ಓದ್ತಿರೋದು ದ ಫೋಕ್ಸ್ ಅಕಾಡೆಮಿ ಸ್ಕೂಲ್, ಗೋಕಾಕ್ ಫಾಲ್ಸ್. ಸೊ ನಾನು ಅಲ್ಲಿ ಓದ್ತಿರೋದು, ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸ್ಕೂಲ್. ಸೊ ನಾನು ಅದರಿಂದ ತುಂಬಾ ಕಲ್ತಿದ್ದೀನಿ. ಐ ಆಮ್ ರಿಯಲಿ ಮಿಸ್ಸಿಂಗ್ ಮೈ ಸ್ಕೂಲ್ ಅ ಲಾಟ್. ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತೀನಿ. ಅಂಡ್ ಲೈಕ್ ಟ್ರಾವೆಲಿಂಗ್ ಫ್ರಮ್ ಹಿಯರ್ ಟು ದೇರ್, ವಿ ಆರ್ ಇನ್ ಗೋಕಾಕ್ ಪ್ರೆಸೆಂಟ್ ನಾವು, ಅಂಡ್ ಇಲ್ಲಿಂದ ಅಲ್ಲಿವರೆಗೂ ಹೋಗೋದಕ್ಕೆ ವಿ ಆರ್ ವೆರಿ ಮಿಸ್ಸಿಂಗ್. ಐ ಟ್ರಾವೆಲ್ ಬೈ ಬಸ್. And my sports, drawing, and singing mainly. I like singing a lot, so I love singing. That is my ಎಲ್ಲರಿಗೂ modeling ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಆ ಥರ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ರೆ, ನನಗೆ ಸಿಂಗಿಂಗ್ ಅನ್ನೋ ಕರಿಕ್ಯುಲರ್ ಆಕ್ಟಿವಿಟಿ ತುಂಬಾ ಇದೆ. ನ್ಯಾಷನಲ್ ಫೆಸ್ಟಿವಲ್ ಅನ್ನು, yes, annual day, national festivals, I just miss a lot like that. ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಬಟ್ we cannot go across the government, so we have to fight against the corona. So really you are very bad luck. This is our bad luck ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನಷ್ಟೇ ಅಲ್ಲ, ಪ್ರತಿಯೊಬ್ರು ಮನೇಲಿ ಕೂತಿರೋಂತ ಎಲ್ಲಾ ಮಕ್ಳು ಇದನ್ನ ಮಿಸ್ ಮಾಡ್ಕೋತಾನೆ ಇರ್ಬೋದು. Yes, it's unfortunately ಈ ತರ ಒಂದಿನ ಬರುತ್ತೆ ಅಂತ we really didn't imagine our life. So what to do? We have to face these all. ನೀವು ಸಂಗೀತಗಾರರೇ, ಹಾಗಾದ್ರೆ ಸಂಗೀತಗಾರರು ಏನು ಮಾಡಬಹುದು ಮನೆಯಲ್ಲಿ ಈ ಒಂದು ಕೊರೋನಾ ಪೀರಿಯಡ್ದಲ್ಲಿ? ಮಕ್ಕಳು ಏನನ್ನು ಮಾಡಬಹುದು? ತಬಲಾ, ಹಾರ್ಮೋನಿಯಂ ಇದ್ದಂಥವ್ರು ಅವುಗಳನ್ನ. ಸಿಂಗಿಂಗ್ ನಲ್ಲಿ ಬರೀ ಹಾಡೋದಷ್ಟೇ ಎಲ್ಲ ಬರಲ್ಲ. ಯು ಕ್ಯಾನ್ ಜಸ್ಟ್ ಪ್ಲೇ ಸಮ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಗಿಟಾರ್, tabla, and harmonium, piano. So many types of instruments you can play in this time. So ಮನೇಲಿ ಇದ್ರೆ ಮಾತ್ರ, don't go to buy any outside. So ಹೊರಗಿಂದ ತರೋದಿದ್ರೆ please don't go to do that. So already you have mobiles in your home, so search ಮಾಡಿ, ಹಾಡಾಡಿ, and you can learn more classical songs, semi classical, and filmy song, folk songs. So many types of songs are there. So ನೀವು ಅದನ್ನ ಹಾಡ್ಬೋದು, and you can just learn such songs. ನೀವು ಹಾಡು ಹೇಳ್ತೀರಾ? Yes, it's my favorite, it's my dream to become a good singer. ಫೋಕ್ ಸಾಂಗ್ ಅನ್ನು ಹೇಳ್ಬೋದು? Yes, folk song I can sing. ಹೇಳ್ಬೋದಾ ಒಂದು ಎಲ್ಲ ಮಕ್ಕಳಿಗೆ ಒಂದು? Okay. ಬಾಗಿಲ ಮುಂದರಂಗೋಲೆ ಬಗಿ ಹಾಕೂತನ ತರದಲ್ಲೇ, ಬಾಗಿಲ ಮುಂದರಂಗೋಲೆ ಬಗಿ ಹಾಕೂತನ ತರದಲ್ಲೇ, ಕನಸ ಬೀದಿ ತಾಮ ಒಂದೇ
ಕನಸ ಬೀದೀತ ಮತ ಒಂದೇ, ಹೇಗೆ ಮರಿಯಾಗಲಿ ನನ್ನ ತವರಿಗೆ. ಥ್ಯಾಂಕ್ ಯು. ಸೊ ಯು ಆರ್ ಎಂಜಾಯಿಂಗ್ ಐ ಥಿಂಕ್ ಎಸ್, ಇನ್ ಫೋಕ್ ಸಾಂಗ್ಸ್. ದಿಸ್ ಇಸ್ ಒನ್ ಆಫ್ ನಂಗೆ ಗ್ರೂಪ್ಸ್ ಲೈಕ್ ಆಗೋದು ಅಂದ್ರೆ ಫಿಲ್ಮಿ ಸಾಂಗ್ ಅಂಡ್ ಫೋಕ್ ಸಾಂಗ್. ಐ ಲವ್ ದೀಸ್ ಟೂ ಗ್ರೂಪ್ಸ್. ಸೊ ತುಂಬಾ ಮೀನಿಂಗ್ಫುಲ್ ಆಗಿರುವಂತ ಹಾಡುಗಳಿರ್ತವೆ. ಎಲ್ಲ ರೂರಲ್ ದಲ್ಲಿ ಇರ್ತಕ್ಕಂಥವ್ರು ಬಹಳ ಫೋಕ್ ಸಾಂಗ್ ಅನ್ನ ಅನ್ಬೋದು. ದೇ ಲವ್ ರೂರಲ್ ಪೀಪಲ್, ಎಸ್ಪೆಷಲಿ ರೂರಲ್ ಪೀಪಲ್ ಲವ್ ದ ಜಾನಪದ ಸಾಂಗ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಓಕೆ, ಮತ್ತು ಫಿಲ್ಮ್ ಸಾಂಗ್ ಅನ್ನು ಹೇಳ್ಬೋದಾ ನೀವು? ಹೇಳ್ರಿ ಮಕ್ಕಳಿಗೆ ನೋಡೋಣ ಒಂದು ಯಾವ ರೀತಿಯಾಗಿ ಹೇಳ್ತೀರಿ. ಓಕೆ, ಸೊ ಐ ಕ್ಯಾನ್ ಸಿಂಗ್ ಒನ್ ಫಿಲ್ಮಿ ಸಾಂಗ್ ಟ್ರೆಂಡಿ. ಈಗ ಮೊನ್ನೆ ರಿಲೀಸ್ ಆಗಿರುವಂತ ಮೂವಿ ಯುವರತ್ನ ಇಂದ. ಸೊ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನಿನ್ನ ಜೊತೆ ನನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ, ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ, ಇಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ, 100 ವಿಷಯ ಇತ್ತರೂನು ನಿನ್ನದೊಂದೇ ಯೋಚನೆ, ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ, ನೀನಾದೇನಾ ನಿನ್ನೊಂದಿಗೆ ಈ ಜೀವನ, ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ವಾವ್, ವೆರಿ ನೈಸ್, ವೆರಿ ನೈಸ್, ವೆರಿ ಮೆಲೋಡಿಯಸ್ ವಾಯ್ಸ್ ನಿಮ್ದಿದೆ. ಥ್ಯಾಂಕ್ ಯು. ಸೊ ವೆರಿ ನೈಸ್. ಸೊ ಮಕ್ಕಳು ಇದನ್ನ ಕಲ್ಟಿವೇಟ್ ಮಾಡ್ಕೋಬೇಕು, ಎಲ್ಲ ಹೇಳ್ಬೋದು. ಈಗ ಹಿಂದಿ ಹಾಡನ್ನು ಹೇಳ್ಕೊತೀರಾ ನೀವು? Hindi had, yes, that also I know. So this is one of my favorite Hindi song, very latest I think so, but Arjit Singh ಹಾಡಿರೋಂಥ ಹಾಡಿದು. ಸೊ nowadays ಬಂದಿರೋಂಥ ಹಾಡು ತುಮ್ಮಿಲೆ ಹಾಡು. ತುಮ್ಮಿಲೆ ದಿಲ್ ಖೀಲೆ और जीने को क्या चाहिए, हाँ तुम मिले दिल खिले और जीने को क्या चाहिए, ना हो तू दास तेरा पास पास मैं रहूंगा जिंदगी भर, ना हो तू दास तेरा पास पास मैं रहूंगा जिंदगी भर, सारे संसार का प्यार मैंने तुझी ने पाया, तुम मिले दिल खिले और जीने को क्या चाहिए. ವೆರಿ ನೈಸ್, ವೆರಿ ನೈಸ್. ಸಂಗೀತದಿಂದ ನಿಮ್ಗೆ ಏನ್ ಅನಿಸ್ತದೆ? ವಾಟ್ ಯು ಫೀಲ್? ವಿ ಫೀಲ್ ವೆರಿ ಕಾಮ್, ಪ್ಲೆಸೆಂಟ್ ಆಗಿರುವಂತ ಒಂದು ಕರಿಕ್ಯುಲರ್ ಆಕ್ಟಿವಿಟಿ ಅಂದ್ರೆ ನನ್ಗನ್ಸುತ್ತೆ ಇಟ್ ಈಸ್ ಸಿಂಗಿಂಗ್ ಈಸ್ ವೆರಿ ವೆರಿ ಕಾಮ್ ಅಂಡ್ ಇಟ್ಸ್ ಎಕ್ಸಸೈಸ್ ಟು ದ ಮೈಂಡ್ ಅಂಡ್ ಬ್ರೈನ್. ಸೊ ಇಟ್ ಈಸ್ ವೆರಿ ವೆರಿ ಕಾಮ್. And you can feel like anything, I think. Yes, ma. If you start singing, listening to the songs, ene irli, that I should give a big thank to who found the songs first. First, yaru songs na found madidaro. I just want to thank them a lot. So ತುಂಬಾ ಕಾಮ್ ಆಗಿರುತ್ತೆ. ಥ್ಯಾಂಕ್ ಯು. ಇನ್ನು ಈ ಸ್ವಚ್ಛತೆ ಕಡೆಗೆ ಯಾವ ರೀತಿಯಾಗಿ ಗಮನ ಹರಿಸಬಹುದು ಮಕ್ಕಳು? Yes, they should keep themselves in the very very clean ಆಗಿಡ್ಬೋದು. It should be very cleanliness. So cleanliness ನ ಮಕ್ಕಳು ಫಾಲೋ ಮಾಡಲೇಬೇಕು. ಸೊ ಯಾವಾಗ್ಲೂ ಮಕ್ಕಳು ಫುಲ್ ಲೇಜಿ ಆಗಿರುತ್ತಾರೆ and very very this so and that they have to follow the cleanliness like bath agirbodu, taking bath every day and keeping clean their house, ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಕ್ಲೀನ್ಲಿನೆಸ್ ಅದು. ಡಿಸಿಪ್ಲಿನ್, ಎಸ್, ಡಿಸಿಪ್ಲಿನ್ ಆಗಿರ್ಬೋದು. ಅಂಡ್ ಕೀಪ್ ಯೋರ್ ಡ್ರೆಸ್ ವೆರಿ ನೀಟ್.
ಸೊ ಡ್ರೆಸ್ ತುಂಬಾ ನೀಟಾಗಿ ಹಾಕೋಬೇಕು ಅಂಡ್ ಕೀಪ್ ಯೋರ್ ಎವ್ರಿಥಿಂಗ್ ಕ್ಲೀನ್. ಓಕೆ, ನೀವು ಅದು ಸ್ಪಿರಿಚುವಲ್ ಆಧ್ಯಾತ್ಮಿಕದ ಕಡೆ Yes. ಸ್ಪಿರಿಚುವಲ್ ಮಾಡಬಹುದು. ಎಸ್, ದಿನ ಬೆಳಿಗ್ಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಟು ಯು ಆಲ್ ಪೀಪಲ್. ಸೊ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂಡ್ ದಟ್ ಈಸ್ ದಿನ ಬೆಳಿಗ್ಗೆ ನಿಮ್ಮ ಎಲ್ಲ ಕೆಲಸಗಳು ಡೈಲಿ ಲೈಫ್ ವರ್ಕ್ ಮುಗಿದ್ಮೇಲೆ ದೇವರಿಗೆ ಎಲ್ಲ ನಮಸ್ಕಾರ ಮಾಡಾದ್ಮೇಲೆ ಅಂಡ್ ಸಂಧ್ಯಾನ ಆಗಿರ್ಬೋದು ಎಲ್ಲ ಮುಗಿದ್ಮೇಲೆ ಫಸ್ಟ್ ಮೇನ್ಲಿ ಡೂ ನಮಸ್ಕಾರ ಟು ಯೋರ್ parents and mainly parents and elders. That keeps you very very blessed. They bless you. ಅದೇನೋ ಆಶೀರ್ವಾದ ಮಾಡ್ತಾರಲ್ಲ, ದಟ್ ಈಸ್ ದ ವೆರಿ ವೆರಿ ಬಿಗ್ ಬ್ಲೆಸ್ಸಿಂಗ್ಸ್ ಟು ಯು. ನೀವು ಬೇರೆಯವರಿಂದ ತಗೊಳ್ಳೋ ಬ್ಲೆಸ್ಸಿಂಗ್ಸ್ಗಿಂತ ನಿಮ್ಮ ಪೇರೆಂಟ್ಸ್ ಹಾಗೂ ಎಲ್ಡರ್ಸ್ ಹತ್ರ ತಗೊಳ್ಳೋಂಥ ಬ್ಲೆಸ್ಸಿಂಗ್ಸ್ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಫುಲ್ ಬ್ಲೆಸ್ಸಿಂಗ್ಸ್. ಸೊ ದಯವಿಟ್ಟು ದಿನ ಬೆಳಿಗ್ಗೆ ನೀವು ಈ ಕೆಲಸ ಮಾಡಲೇಬೇಕು. ಸೊ ಒಂದು ಒಳ್ಳೆಯ ಸಂಸ್ಕಾರ ಸೊಸೈಟಿ. ಸೊಸೈಟಿಯಲ್ಲಿ ನೀವು ಇರಬೇಕು ಅಂದ್ರೆ ದಿಸ್ ಯು ಹ್ಯಾವ್ ಟು ಫಾಲೋ. ಸೊ ಇಟ್ ಕೀಪ್ಸ್ ವೆರಿ ವೆರಿ ಕ್ಲೀನ್. ದಟ್ ಈಸ್ ಆಲ್ಸೋ ಒನ್ ಕ್ಲೀನ್ಲಿನೆಸ್. ಓಕೆ, ರೀಡಿಂಗ್ಸ್ ಬುಕ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ಯಾವ ರೀತಿ ಪುಸ್ತಕಗಳನ್ನು ಮಕ್ಕಳು ಓದಬೇಕು ಈ ಒಂದು ಕೊರೋನಾ ಪೀರಿಯಡ್ದಲ್ಲಿ? ಬುಕ್ಸ್ ಅಂದ್ರೆ ನೀವು ಓದ್ಬೇಕಾಗಿರೋದು ಈಗ ಹಾಗೆ ಈಗ ಸ್ಕೂಲ್ದೆಲ್ಲ ಬಿಟ್ಟು ಈಗ ಮತ್ತೆ ನಾವು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾನೆ ಹೇಳ್ಬೋದು. ರೀಡಿಂಗ್ಸ್ ಮೀನ್ಸ್ ವಾಟ್ ಮೀನ್ಸ್ ಭಗವದ್ಗೀತಾ ಆಗಿರ್ಬೋದು, ರಾಮಾಯಣ್, ಮಹಾಭಾರತ್, ದಿಸ್ ಸಚ್ ಆಲ್ ಬುಕ್ಸ್ ಯು ಶುಡ್ ಲರ್ನ್. ರೀಡ್, ಯಾವಾಗಲೂ ರೀಡ್ ಮಾಡ್ತಾ ಇರಿ ಅಂಡ್ ಕೀಪ್ ಯೋರ್ ರೀಡಿಂಗ್ ಸ್ಕಿಲ್ ಕರೆಕ್ಟ್. ಸೊ ಅದನ್ನ ನೀವು ಯಾವತ್ತೂ ಬಿಡೋದಕ್ಕೆ ಹೋಗ್ಬೇಡಿ. ಪ್ಲೀಸ್ ಲರ್ನ್ ಅಂಡ್ ರೀಡ್ ಆಲ್ ದ ಸ್ಪಿರಿಚುವಲ್ ಬುಕ್ ಲೈಕ್ ರಾಮಾಯಣ್, ಭಗವದ್ಗೀತಾ ಹಾಗೂ ಮಹಾಭಾರತ್ ಅಂಡ್ ದೇ ಆರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಯು ಫೈಂಡ್ ದೇರ್. ರಿಫಾರ್ಮರ್ಸ್ ಬಗ್ಗೆನೂ ಓದ್ಬೋದು. ಎಸ್, ರಿಫಾರ್ಮರ್ಸ್ ಲೈಕ್ ವಿವೇಕಾನಂದ and novels like Harry Potter and Rabindranath Tagore. These are all the reformers who have written the stories or poems. ಏನೋ ಒಂದಾಗಿರ್ಬೋದು, ಬಟ್ ರೀಡ್. ಮಹಾತ್ಮ ಗಾಂಧೀಜಿ, B.R. Ambedkar. These are all the ಸಾಧಕರು ಇವರಲ್ಲ, achievers. Yes, achievers. So you want to achieve in your life means you have to read these books. So one small request to you. ಓಕೆ, ಬಹಳಷ್ಟು ಒಂದು ಜ್ಞಾನವನ್ನು ಮಕ್ಕಳಿಗೆ ಈ ಕೊರೋನಾ ಪೀರಿಯಡ್ದಲ್ಲಿ ಮಾಡಲಿಕ್ಕೆ ನೀವು ಹೇಳಿಕೊಟ್ಟಿರಿ. ತುಂಬ ನಿಮಗೆ ಧನ್ಯವಾದಗಳು SND ನ್ಯೂಸ್ ಒನ್ ಚಾನಲ್ ಪರವಾಗಿ. Yes, so I am also very very excited to come here and so I thank to SND News Channel 1 and ಎಲ್ರಿಗೂ, ನೀವು ವೀಕ್ಷಕರಿಗೂ ತುಂಬಾ ಧನ್ಯವಾದಗಳು. ಇದನ್ನ ವೀಕ್ಷಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.